ಅಣ್ಣ, ನೀವೆಲ್ಲ ಬೆಳಗ್ಗೆಯಿಂದ ಊಟ ತಿಂಡಿನೂ ಮಾಡದೆ ಒಂದೇ ಸಮ ಓಡಾಡಿದ್ದೀರಾ. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಇವಳನ್ನ ನೋಡ್ಕೊಳ್ತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ. ಬೇಡ ಸುಶೀಲಮ್ಮ, ಸುಮ್ಮನೆ ಯಾಕೆ ಇಬ್ಬಿಬ್ರು? ನಾನು ಈಗ ಮನೆಗೆ ಹೋದರೂ ಒಬ್ಬಳೇ ಇರಬೇಕಾಗತ್ತೆ. ಯಜಮಾನ್ರು ಬರೋದು ಬೆಳಗ್ಗೆನೆ. ನೀವು ಹೋಗಿ, ನಾನು ಇರ್ತೀನಿ. ಸುರೇಶ, ಸುರೇಶ, ಹೀಗೆ ಮಂಕ ಕೂತ್ಕೊಂಡ್ರೆ ಹೇಗೋ? 2 ಗಂಟೆ ಆಯ್ತು, ಮಲ್ಕೋ ಹೋಗಪ್ಪ. ಇಲ್ಲಮ್ಮ, ನಂಗೆ ನಿದ್ದೆ ಬರ್ತಾ ಇಲ್ಲ. ನೀನು ಹೋಗಿ ಮಲ್ಕೋ. ಸರಿ, ನಿನ್ ದುಃಖ ನಮ್ಗೆ ಅರ್ಥ ಆಗತ್ತೆ ಕಣಪ್ಪ. ನಾವು ಎಷ್ಟೇ ಸಮಾಧಾನ ಹೇಳಿದ್ರು ನಿನ್ನ ಸಂಕಟನ ಕಡಿಮೆ ಮಾಡೋಕ್ಕಾಗಲ್ಲ. ನಿನ್ನ ಮನಸ್ಸಿಗೆ ಅಷ್ಟು ದೊಡ್ಡ ಆಘಾತ ಆಗಿದೆ. ಆದ್ರೆ ಏನು ಮಾಡೋದು? ಈ ರೀತಿ ನಡಿಬೇಕು, ಈ ರೀತಿ ನಡಿಬಾರ್ದು ಅನ್ನೋದು ನಮ್ಮ ಕೈಲಿ ಇಲ್ಲಪ್ಪ. ಎಲ್ಲ ದೇವರಾಟ. ನಾವು ನೋವಲ್ಲಿದ್ದಾಗ ಮೊದಲು ಮಗುವನ್ನು ವರ ಕೊಟ್ಟು ಮನಸ್ಸಲ್ಲಿ ಸಂತೋಷ ಇಟ್ಟು, ಆ ಸಂತೋಷ ಬೆಳೆಯುವಷ್ಟೊತ್ತಿಗೆ ಮಗುನ ಕಿತ್ಕೊಂಡು ದುಃಖ ಕೊಟ್ಟ. ಹಾಗೆ ಆ ದುಃಖಗಳು ಮರೆಸೋ ಶಕ್ತಿನೂ ಕೊಡ್ತಾನೆ, ಒಳ್ಳೆ ಕ್ಷಣಗಳನ್ನೂ ಕೊಡ್ತಾನೆ. ಆ ಭರವಸೆ ಇಟ್ಕೊಂಡೆ ನಾವು ಈ ದುಃಖನ ಮರೆಯೋದಕ್ಕೆ ಪ್ರಯತ್ನ ಮಾಡ್ಬೇಕಪ್ಪ, ಮಾಡಬೇಕು. ಅಪ್ಪ, ದುಃಖನ ಮರಿ ಅಂತ ಹೇಳೋದಕ್ಕೂ ದುಃಖನ ಮರೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆಯಪ್ಪ. ಆಸ್ತಿನ ಹಣನ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆರೋಗ್ಯನ ಕಳ್ಕೊಂಡ್ರು ಮತ್ತೆ ಸುಧಾರಿಸ್ಕೋಬೋದು. ಆದರೆ ಒಂದು ಪುಟ್ಟ ಜೀವನ ಕಳ್ಕೊಂಡ್ರೆ ಹೇಗಪ್ಪ ತಡ್ಕೊಳ್ಳೋದು? ಹೇಳಪ್ಪ. ಹೇಗಪ್ಪ ತಡ್ಕೊಳ್ಳೋದು? ಹೇಳಪ್ಪ. ಅಪ್ಪ, ಮಗು ಸಾವಿಗೆ ದೇವರೇ ಕಾರಣ ಅನ್ನೋದು ಸರಿನೇನಪ್ಪ? ಇದ್ರಲ್ಲಿ ನಮ್ದು ಯಾರ್ದು ತಪ್ಪೇ ಇಲ್ವೇನಪ್ಪ? ಹೇಳಪ್ಪ. ನಾವು ಸ್ವಲ್ಪ ಮುತುವರ್ಜಿ ವಹಿಸಿದಿದ್ರೆ ಈ ದುರಂತ ನಡೀತಿರ್ಲಿಲ್ಲ ಅಲ್ವೇನಪ್ಪ? ಹೌದು ಸುರೇಶ, ನಾವೊಂದು ಸ್ವಲ್ಪ ಮುತುವರ್ಜಿ ವಹಿಸಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಇನ್ಮೇಲೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಕಣೋ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಆದರೆ ನೀನು ಮಾತ್ರ ಹೀಗಿರಬೇಡ. ನೇತ್ರಂಗೆ ಎಂಥ ಆಘಾತವಾಗಿರ್ಬೋದು ನೀನೇ ಯೋಚನೆ ಮಾಡು. ಅವಳಿಗೆ ಧೈರ್ಯ ಹೇಳಿ ಸಮಾಧಾನ ಮಾಡಬೇಕಾಗಿರೋ ನೀನೇ ಹೀಗೆ ಧೈರ್ಯಗೆಟ್ರೆ ಹೇಗಪ್ಪ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ನೋಡು, ನಾಳೆ ಬೆಳಿಗ್ಗೆ ನೇತ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರಬೇಕು. ಹೇಳೋ, ಹೊತ್ತಾಯ್ತು, ಮಲ್ಕೋ ಬಾಪ. ಸಿಸ್ಟರ್,
ಇಲ್ಲಿ ನೇತ್ರ ಅನ್ನೋ ಪೇಷಂಟ್ ಇದ್ರಲ್ಲ, ಅಬಾರ್ಷನ್ ಕೇಸಾ? ಹೌದು. ಅವ್ರನ್ನ ಅವ್ರ ತಂದೆ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಾ? ಯಾಕೆ? ಅದನ್ನೆಲ್ಲ ನಾವ್ಯಾಕೆ ಕೇಳ್ತೀವಿ ಸರ್? ಬೆಳಿಗ್ಗೆನೆ ಬಂದ್ರು, ಅರ್ಜೆಂಟಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋದ್ರು. ಸುರೇಶ, ಈಗೇನೋ ಮಾಡೋದು? ಬೀಗ್ರು ಯಾಕೆ ಹೀಗೆ ಮಾಡಿದ್ರು? ನಮಗೂ ಒಂದು ಮಾತು ತಿಳಿಸ್ದೆ, ಏಕಾಏಕಿ ನೇತ್ರನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರಲ್ಲ. ಕಾರಣ ಏನಿರ್ಬೋದು? ಕಾರಣ ಏನೇ ಇರಲಿ, ಸುರೇಶ ನಡೆಯೋ, ನೇರವಾಗಿ ಅವ್ರ ಮನೆಗೆ ಹೋಗಿ ನೇತ್ರನ ನಮ್ಮನೆಗೆ ಕರ್ಕೊಂಡು ಹೋಗೋಣ. ಬೇಡಪ್ಪ, ನಾವು 3 ಜನ ಯಾಕೆ ಹೋಗ್ಬೇಕು? ನಾನೊಬ್ಬನೇ ಹೋಗ್ತೀನಿ, ಅವ್ರ ಮನೆಗೆ ಹೋಗಿ ಕರ್ಕೊಂಡ್ಬರ್ತೀನಿ. ಬೇಡ ಕಣೋ, ನಾವು ಬರ್ತೀವಿ. ಬೇಡಮ್ಮ, ನಿನ್ನ ಮನೆಗೆ ಹೋಗು, ನಾನು ಕರ್ಕೊಂಡ್ಬರ್ತೀನಿ. ಸರಿಯಪ್ಪ, ಆದರೆ ಬೀಗರ ಹತ್ರ ಹುಷಾರಾಗಿ ಮಾತಾಡಪ್ಪ, ಏನೂ ದುಡುಕ್ ಮಾತಾಡ್ಬೇಡ. ಸರಿಪ್ಪ. ನೇತ್ರ, ನೇತ್ರ, ಸುರೇಶ ಬಾಪ. ಮತ್ತೆ ನೇತ್ರೆಯಲ್ಲಿ ನಮ್ಗೆ ಯಾರು ಒಂದು ಮಾತು ತಿಳಿಸ್ದೆ ಇದ್ದಕ್ಕಿದ್ದಂಗೆ ನೇತ್ರನ ಕರ್ಕೊಂಡು ಬಂದಿದ್ದೀರಲ್ಲ, ಇದು ಸರಿನಾ? ಕರ್ಕೊಂಡ್ ಬರ್ದೆ ಇನ್ನೇನ್ ಮಾಡ್ಬೇಕಾಗಿತ್ತು? ನೀವೆಲ್ಲ ಸೇರ್ಕೊಂಡು ನನ್ನ ಮೊಮ್ಮಗನ್ ಸಾಯಿಸಿದ್ರಲ್ಲ, ಹಾಗೆ ನನ್ನ ಮಗಳನ್ನ ಸಾಯಿಸ್ಲಿ ಅಂತ ಸುಮ್ಮನೆ ಇರ್ಬೇಕಿತ್ತ? ಮಾವ, ಏನ್ ಮಾತಾಡ್ತಾ ಇದ್ದೀರಾ? ರೀ, ಸ್ವಲ್ಪ ಸಮಾಧಾನವಾಗಿ ಮಾತಾಡ್ರಿ. ಇನ್ನೆಲ್ಲೇ ಸಮಾಧಾನ? ಎದೆ ತುಂಬಾ ಕನಸುಗಳನ್ನ ತುಂಬ್ಕೊಂಡು ಕಾಯ್ತಾ ಇದ್ದ ಮಗುನ ಹೊಟ್ಟೆಲೆ ಚಿವುಟ ಹಾಕಿದ್ರಲ್ಲ, ಇನ್ನೂ ಸಮಾಧಾನವಾಗಿರುವಂತ್ಯಾ? ನೋಡು ಸುರೇಶ, ನನ್ನ ಮಗಳು ನಿಮ್ಮ ಮನೇಲಿ ಸುಖವಾಗಿಲ್ಲ ಅನ್ನೋ ಕಾರಣಕ್ಕೆ ಹಿಂದೆ ಒಂದ್ಸಲ ಅವಳನ್ನ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದೆ. ಆದ್ರೆ ಅವಳು ನನಗೆ ಒಂದು ಮಾತನ್ನು ಹೇಳದೆ ಪುನಃ ನಿಮ್ಮ ಮನೆಗೆ ವಾಪಸ್ ಬಂದ್ಲು. ಯಾಕೆ ಗೊತ್ತಾ? ನಿಮ್ಮ ಮೇಲಿನ ಪ್ರೀತಿಗೆ, ಅಭಿಮಾನಕ್ಕೆ. ಆದ್ರೆ ನೀವು ಮಾಡಿದ್ದೇನು? ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾಳೆ, ಜೊತೆ ಗರ್ಭಿಣಿ ಅನ್ನೋದನ್ನು ಮರೆತು ಅವಳ ಕೈಲಿ ಕೆಲಸ ಮಾಡಿಸಿದ್ರಿ. ಅದರ ಪರಿಣಾಮ ಅವಳು ತನ್ನ ಕರುಳು ಕುಡಿನ ಕಣ್ಬಿಡಕ್ ಮುಂಚೆನೆ ಕಳ್ಕೊಂಡ್ಲು. ಇದಕ್ಕೆಲ್ಲ ಕಾರಣ ಯಾರು? ನೀವು, ನಿಮ್ಮ ಮನೆಯವರು. ಮಾವ, ಆಗಿದ್ದಾಗೋಯ್ತು. ಒಂದು ಕೆಟ್ಟ ಗಳಿಗೆಯಲ್ಲಿ ನಡಿಬಾರ್ದು ನಡೆದೋಯ್ತು. ನಿಮ್ಗೆ ಎಷ್ಟು ದುಃಖ ಆಗಿದೆ ಅಂತ ನನಗೆ ಗೊತ್ತು. ಅದಕ್ಕಿಂತ ಹೆಚ್ಚು ದುಃಖ, ಸಂಕಟ ನಮಗೂ ಆಗಿದೆ. ಇದು ಸರಿಪಡಿಸಕ್ಕಾಗದೆ ಅಂತ ದುರಂತ. ಆದರೆ ಹಾಗಂತ ನೀವು ನೇತ್ರನ ಮನೆ ಕರ್ಕೊಂಡ್ಬಂದು ಇಟ್ಕೊಂಡ್ರೆ ಸರಿ ಹೋಗುತ್ತಾ? ಹಾಗಂತ ನನ್ನ ಮಗಳನ್ನ ಮತ್ತೆ ನಿಮ್ಮ ಮನೆಗೆ ಕಳಿಸಿ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ಳೋಕೆ ನನಗೂ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಮಾವ, ಈ ಸಮಸ್ಯೆ ಉಂಟಾಗಿದ್ದು ಒಂದು ಆಕಸ್ಮಿಕ ಅಷ್ಟೇ. ನೋಡಿ, ಇನ್ನು ಮುಂದೆ ಈ ರೀತಿ ತಪ್ಪಾಗದಿರೋ ಥರ ನಾನು ನೋಡ್ಕೊಳ್ತೀನಿ. ಅದು ನನ್ನ ಜವಾಬ್ದಾರಿ. ಪ್ಲೀಸ್ ನೇತ್ರನ ಕಳಿಸ್ಕೊಡಿ ಮಾವ. ಹೌದು ರೀ, ಈ ಸಮಯದಲ್ಲಿ ನಮ್ಮ ನೇತ್ರಂಗೆ ನಮ್ಗಿಂತ ಗಂಡನ ಅಗತ್ಯ ಹೆಚ್ಚಾಗಿರುತ್ತೆ. ಕಳಿಸ್ಕೊಡ್ರಿ. ನೋಡು ಶಾಂತ, ನೀನು ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು. ನೋಡು ಸುರೇಶ್, ನನ್ನ ಮಗಳಿಗೆ ನಿಮ್ಮ ಮನೇಲಿ ಸುರಕ್ಷತೆ ಇಲ್ಲ, ಅವಳಲ್ಲಿ ಸುಖವಾಗಿರೋದು ಇಲ್ಲ. ನನ್ನ ಮಗಳನ್ನ ರಾಣಿ ತರ ಬೆಳೆಸಿದ್ದೀನಿ ಅಂತ ಅವಳನ್ನ ರಕ್ಷಣೆ ಇಲ್ಲದೆ ಇರೋ ಕಡೆ, ಸುಖ ಸಂತೋಷ ಇಲ್ಲದೆ ಇರೋ ಕಡೆ ಬಿಡೋದಕ್ಕೆ ನಾನು ತಯಾರಿಲ್ಲ. ಅಂತ ಮುಟ್ಟಾಲ್ ಕೆಲಸನ ನಾನು ಮತ್ತೆ ಯಾವತ್ತೂ ಮಾಡಲ್ಲ. ನನ್ನ ಮಾತು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಪ್ಲೀಸ್ ಮಾವ, ಒಂದೇ ಒಂದ್ಸಲಿ ನೇತ್ರನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ. ಅವಕಾಶ ಮಾಡ್ಕೊಡಿ ಪ್ಲೀಸ್. ಅವಳೀಗ ಯಾರನ್ನು ನೋಡೋ ಪರಿಸ್ಥಿತಿಲೂ ಇಲ್ಲ, ಮಾತಾಡ್ಸೋ ಮನಸ್ಥಿತಿಲೂ ಇಲ್ಲ. ಯಾಕ್ರಿ ಹೀಗಾಡ್ತಾ ಇದ್ದೀರಾ?
ಇಂಥ ಸಮಯದಲ್ಲಿ ಅವಳ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳ ಗಂಡನಿಂದ ಮಾತ್ರ ಸಾಧ್ಯ. ಇದು ನೀವ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಭಾವನೆಗಳನ್ನ ಹಂಚ್ಕೊಳ್ಳೋದ್ರಿಂದ ಸತ್ ಹೋದ್ ನಮ್ಮ ಮೊಮ್ಮಗು ಮತ್ತೆ ಬದುಕು ಬರಲ್ಲ. ಇದನ್ನ ನೀನು ಅರ್ಥ ಮಾಡ್ಕೊ. ಸುರೇಶ, ಯಾಕೋ ಒಬ್ಬನೇ ಬರ್ತಾ ಇದೀಯಾ? ನೇತ್ರ ಎಲ್ಲಿ? ಬೆಳಿಗ್ಗೆ ನೇತ್ರನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವನು ಅರ್ಧರಾತ್ರಿ ಮನೆಗೆ ಬರ್ತಿದ್ಯಲ್ಲಪ್ಪ, ಏನಾಯ್ತು? ಅಮ್ಮ, ನನ್ನ ಪಾಲಿಗೆ ರಾತ್ರಿ ಹಗಲು ಎಲ್ಲ ಒಂದೇ ಆಗ್ಬಿಟ್ಟಿದೆ ಅಮ್ಮ. ಯಾವ ಕಡೆ ನೋಡಿದ್ರು ಬರೀ ಕತ್ಲೆ ಆವರಿಸ್ಕೊಂಡಿದೆ. ದಿಕ್ಕೆ ತೋಚಿದೆ, ಅಲ್ಲಿ ಇಲ್ಲಿ ಅಲಿತಾ ಇದ್ದೆ. ಸೂರಿ, ಅದೇನಾಯ್ತಪ್ಪ? ಅವಳನ್ನ ಮಾವ ಕಳಿಸಲ್ಲ ಅಂದ್ಬಿಟ್ರಪ್ಪ. ಯಾಕೋ ಕಳ್ಸಲ್ಲ ಅಂತಾರೆ? ಅವಳು ನಮ್ಮನೆ ಸೊಸೆ ತಾನೆ. ಆದ್ರೆ ಅವಳು ನಿನ್ನ ಮಗಳು ಅಲ್ವಲ್ಲಮ್ಮ. ನಿನ್ನ ಮಗಳು ಅನ್ನೋ ಭಾವನೆ ನಿನ್ಗೆ ಗೆದ್ದಿದ್ರೆ ಅವಳಿಗೆ ಈ ಗತಿ ಬರ್ತಿರ್ಲಿಲ್ಲ. ಸುರೇಶ, ನೀನು ಈ ಮಾತು ಹೇಳ್ತಿದ್ದೇನೋ? ನಾನು ಈ ಮಾತನ್ನು ಹೇಳ್ತಿಲ್ಲಮ್ಮ, ಮಾವ ಹೇಳಿದ್ದು. ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆಯಮ್ಮ? ಅಂದ್ರೆ ನಿನ್ ಮಾತಿನ ಅರ್ಥ? ಹೌದಮ್ಮ, ನೇತ್ರ ನನ್ನ ಮೇಲಿಟ್ಟಿರೋ ಪ್ರೀತಿಯಿಂದ, ನಿಮ್ಮಿಬ್ಬರ ಮೇಲಿಟ್ಟಿರೋ ಗೌರವದಿಂದ ಹೆತ್ತು ತಂದೆ ತಾಯಿನೇ ಬಿಟ್ಟು ಬಂದು, ಆಸ್ತಿ ಐಶ್ವರ್ಯನೇ ಬಿಟ್ಟು ಬಂದು. ನಾವು ಅವಳಿಗೆ ಸಿರಿ ಸಂಪತ್ತು ಕೊಡ್ದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸರಿಯಾದ ಆರೈಕೆನಾದ್ರೂ ಮಾಡಬೇಕಿತ್ತು ತಾನೆ. ಅಂದ್ರೆ ಇದೆಲ್ಲ ನಂದೇ ತಪ್ಪು ಅಂತಿದೇನೋ? ಅಮ್ಮ, ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋ ಸ್ಥಿತಿಲಿ ನಾನು ಇಲ್ಲಮ್ಮ. ಎಷ್ಟೋ ದಿನಗಳಿಂದ ಕಟ್ಕೊಂಡಿದ್ದ ನನ್ನ ಕನಸಿನ ಗೂಡು ಕನಸಾಗಿ ಹೊಡೆದೋಯ್ತು, ನುಚ್ಚು ನೂರಾಗೋಯ್ತು. ಛೆ, ನೇತ್ರ, ನೀನು ನಿನ್ನ ಗಂಡನ ಬಗ್ಗೆನೂ ಯೋಚನೆ ಮಾಡು. ನೀನೇನೋ ಮಗುನ್ ಕಳ್ಕೊಂಡು ಇಲ್ಲಿ ದುಃಖ ಪಡ್ತಾ ಇದ್ಯಾ, ಆದ್ರೆ ಸುರೇಶ ಮಗುನು ಕಳ್ಕೊಂಡು ಹೆಂಡ್ತಿನೂ ಹೋದ್ಲು ಅಂದ್ರೆ ಅವನ್ಗೆ ಹೇಗಾಗಿರ್ಬೇಡ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ನೀನು ನಿನ್ ಗಂಡನ ಮನೆಗೆ ಹೋಗು, ನಿನ್ ಮಗುಗ್ ಮಾಡ್ದಾಗೆ ನಿನ್ಗೂ ಒಂದ್ ಗತಿ ಕಾಣಿಸ್ತಾರೆ ಅಂತ. ಸಾಕು, ಸುಮ್ಮನೆ ಇರೆ. ಸದ್ಯ ನನ್ನ ಮಗಳಾದ್ರೂ ಉಳ್ಕೊಂಡು ವಾಪಸ್ ಬಂದ್ಲಲ್ಲ ಅಂತ ನಾನ್ ಸಮಾಧಾನವಾಗಿದ್ರೆ ಮತ್ತೆ ಅವಳನ್ನ ಅಲ್ಲಿಗೆ ಕಳ್ಸೋ ಪ್ಲಾನ್ ಮಾಡ್ತಾ ಇದೀಯಾ? ಇಲ್ಲ ಡ್ಯಾಡಿ, ನನಗೆ ಅಲ್ಲಿಗೆ ಹೋಗ್ಲೇಬೇಕು ಅನ್ಸ್ತಾ ಇದೆ. ಏನಮ್ಮ ನೇತ್ರ, ನೀನು ಹೀಗೆ ಮಾತಾಡ್ತಾ ಇದೀಯಾ? ನೀನ್ ಆಸೆ ಪಟ್ಟ ಆ ಮನೆಗೆ ಹೋಗಿದ್ದಕ್ಕೆ ನಿನಗ್ ನೆಮ್ಮದಿ ಸಿಕ್ತಾ, ಸಂತೋಷ ಸಿಕ್ತಾ? ಹೋಗ್ಲಿ, ನಿನ್ ಮಗುನಾದ್ರೂ ನಿನಗ್ ಸಿಕ್ತಾ? ಈ ಸಂಪತ್ತಿಗೆ ಆ ಗತಿಗಟ್ಟ ಮನೆಗೆ ನೀನ್ ಯಾಕೆ ಹೋಗ್ಬೇಕು? ರೀ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಇಂಥ ಸಮಯದಲ್ಲಿ ಇವಳು ಗಂಡ ಇವಳ ಹತ್ರ ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡ. ಇವಳಿಗೆ ಹೇಗೆ ಅವಳ ಗಂಡ ಬೇಕು ಅನ್ಸುತ್ತೋ ಅವನ್ಗೂ ಹಾಗೆ ಇವಳು ಬೇಕು ಅಂತ ಅನಿಸ್ಬೇಕು ತಾನೆ. ಹಾಗನ್ಸಿದ್ರೆ ಅವನ್ ಬಂದು ಇಲ್ಲೇ ಇದ್ದು ಇವಳ ಭಾವನೆಗಳನ್ನ ಹಂಚ್ಕೊಂಡು ಇವಳ ಜೊತೆಲೇ ಇರ್ಬೋದಾಗಿತ್ತು ತಾನೆ. ಅಲ್ಲ ರೀ, ಅವನ್ ಅವತ್ತಿಲ್ಲಿಗೆ ಬಂದಾಗ ನೀವೇ ಬೈದ್ ಕಳ್ಸಿದ್ರಿ. ಈಗ
ಅವನೇ ಬರ್ಬೇಕಿತ್ತು ಅಂತ ಹೇಳ್ತಾ ಇದೀರಲ್ಲ, ಇದು ಸರಿನಾ? ನಾನು ಅವನಿಗೆ ಹೇಳಿದ್ದು ನೇತ್ರನ್ನ ಅಲ್ಲಿಗೆ ಕಳ್ಸಲ್ಲ ಅಂತ. ಅವನು ಇಲ್ಲಿ ಬಂದಿರೋದು ಬೇಡ ಅಂತ ಹೇಳಿಲ್ಲ. ಏನಮ್ಮ ನೇತ್ರ, ನೀನೇ ಹೇಳು, ಅವನೇ ಇಲ್ಲಿ ಬಂದು ಇರ್ಬೋದಿತ್ತು ತಾನೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಹಂಗ ಅವ್ರನ್ನ ನೋಡ್ಬೇಕು ಅನ್ಸ್ತದೆ. ದಯವಿಟ್ಟು ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿ. ಬೇಡಮ್ಮ ನೇತ್ರ, ತಿಳಿದು ತಿಳಿದು ನಿನ್ನ ನಾನು ಅರ್ಕಕ್ಕೆ ಕಳ್ಸೋದಕ್ಕೆ ನನ್ನ ಮನ್ಸು ಒಪ್ಪಲ್ಲಮ್ಮ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊ. ಈಗೇನು ನಿನ್ ಗಂಡನ್ನ ನೀನ್ ನೋಡ್ಬೇಕು ಅಷ್ಟೇ ತಾನೆ? ಹೌದು. ಸರಿ ಬಿಡು, ಅವನೇ ಇಲ್ಲಿ ಬಂದಿರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀನ್ ತಲೆ ಕೆಡಿಸ್ಕೊಳ್ದೆ ನೆಮ್ಮದಿಯಾಗಿ ರೆಸ್ಟ್ ತಗೋ, ಸರಿನಾ? ಪದ್ಮ, ಏನಾಯ್ತಮ್ಮ? ಯಾಕೆ ವಾಂತಿ ಮಾಡ್ಕೊಂಡೆ? ವಾಂತಿನಾ? ಅದು ಬೆಳಗ್ಗೆ ತಿಂದಿದ್ದು ಯಾಕೋ ಹೊಟ್ಟೆಲ್ ತುಂಬಾ ತೊಳಸ್ತಾ ಇತ್ತು. ಅದಕ್ಕೆ ವಾಂತಿ ಬರಂಗ ಆಗ್ತಾ ಇತ್ತು. ಓಹೋ, ಅಷ್ಟೇ ತಾನೇ? ನಾನು ನಿಂಗೆ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಡ್ತೀನಿ, ಅದನ್ನ ಕುಡಿದು ರೆಸ್ಟ್ ತಗೋ. ಓಕೆ?